ಮಧ್ಯರಾತ್ರಿಯ ಸಮಯ. ವಿಷ್ಣುವಿನ ಹೊಟ್ಟೆಯಲ್ಲಿ ಅಚಾನಕ್ ಆಗಿ ನೋವು ಶುರುವಾಗುತ್ತೆ. ಮತ್ತವನು ಮೆಡಿಕಲ್ ಸ್ಟೋರ್ಗೆ ಫೋನ್ ಮಾಡ್ತಾನೆ. ಹಲೋ, ನಾನು ವಿಷ್ಣು ಮಾತಾಡ್ತಾ ಇರೋದು. ನನ್ನ ಹೊಟ್ಟೆಯಲ್ಲಿ ತುಂಬಾನೇ ನೋವಾಗ್ತಾ ಇದೆ. ಪ್ಲೀಸ್ ಯಾವ್ದಾದ್ರು ಔಷಧಿ ಕಳ್ಸ್ಕೊಡಿ, ಅಡ್ರೆಸ್ ಬರ್ಕೊಳ್ಳಿ. ವಿಷ್ಣು ಮೆಡಿಕಲ್ ಸ್ಟೋರ್ನವ್ರಿಗೆ ಅವನ ಅಡ್ರೆಸ್ ಕೊಡ್ತಾನೆ. ನೋವಿರೋ ಕಾರಣಕ್ಕೆ ಅವನಿಗೆಲ್ಲೂ ಕೂರೋಕ್ಕಾಗಲ್ಲ. ಆ ಕಾರಣಕ್ಕೆ ಅವನು ಸೋಫಾ ಮೇಲೆ ಕೂತ್ಕೋತಿದ್ದ. ಕೆಲವೊಂದ್ಸಲ ಕೋಣೆಯಲ್ಲಿ ವಾಕ್ ಮಾಡ್ತಿದ್ದ. ನನಗನ್ಸುತ್ತೆ ಇವತ್ತು ನನ್ನ ಟೈಮ್ ಬಂದಿದೆ ಅಂತ. ಈ ಹೊಟ್ಟೆ ನೋವು ಯಪ್ಪ ದೇವ್ರೆ ತಡೆಯಕ್ಕಾಗಲ್ಲ. ಇವತ್ತು ಗುಣ ಆದ್ರೆ ಸಾಕು, ನಾಳೆಯಿಂದ ಆಚೆ ಫುಡ್ನ ತಿನ್ನೋದೇ ಇಲ್ಲ. ಒಂದೊಂದು ನಿಮಿಷಕ್ಕೂ ಕೂಡ ವಿಷ್ಣುವಿನ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಅವನು ನೋವಿನಿಂದ ಕಿರ್ಚಾಡ್ತಾ ಇದ್ದ. ಸತ್ತೋಗ್ಬಿಟ್ಟಪ್ಪ, ಅಯ್ಯೋ ದೇವ್ರೆ, ಈ ನೋವು ಕೊಡೋ ಬದಲು ಒಂದೇ ಸಲ ನನ್ನ ಸಾಯಿಸ್ಬಿಡು. ವಿಷ್ಣುವಿನ ಮನೆ ಹತ್ರ ಒಬ್ಬ ವ್ಯಕ್ತಿ ಸೈಕಲ್ ಅಲ್ಲಿ ಬರೋದು ಅವನಿಗೆ ಕಾಣಿಸುತ್ತೆ. ಕತ್ಲಾಗಿರೋದ್ರಿಂದ ಅವನಿಗೆ ಅದ್ ಯಾರು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಅವನ ಬಟ್ಟೆಯಿಂದ ಅವನಿಗೆ ಗೊತ್ತಾಗುತ್ತೆ ಅದು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡೋ ವ್ಯಕ್ತಿ ಅಂತ. ಅವನು ಔಷಧಿ ಕೊಡೋಕೆ ಅಂತ ಬಂದಿದ್ದ. ಕಿಟಕಿಯಲ್ಲಿ ಅವನು ಬರೋದನ್ನ ನೋಡಿ ವಿಷ್ಣು ಮನೆ ಬಾಗಿಲನ್ನ ತೆಗಿತಾನೆ. ಅಯ್ಯೋ ಅಣ್ಣ, ಬೇಗ ಬಾ, ನನ್ನ ಹೊಟ್ಟೆ ನೋವು ಜಾಸ್ತಿ ಆಗ್ತಾನೆ ಇದೆ. ಆ ವ್ಯಕ್ತಿ ಅವನ ಸೈಕಲ್ ಅನ್ನ ಮನೆ ಹತ್ರ ನಿಲ್ಲಿಸ್ತಾನೆ. ಮತ್ತೆ ಸೈಕಲ್ ಅನ್ನ ಪಾರ್ಕ್ ಮಾಡೋದಕ್ಕೆ ಪಾರ್ಕಿಂಗ್ ಏರಿಯಾ ಕಡೆ ಹೋಗ್ತಾನೆ. ಓಹ್, ಸೈಕಲ್ ಅಲ್ಲೇ ನಿಲ್ಸೋ ಮುಟ್ಟಾಳ, ಮೊದ್ಲು ನನಗೆ ಔಷಧಿ ಕೊಡೋ. ಆ ವ್ಯಕ್ತಿ ಏನನ್ನೂ ಹೇಳ್ದೆ ಸೈಕಲ್ ಅನ್ನ ಅಲ್ಲೇ ಬಿಸಾಕ್ತಾನೆ. ಮತ್ತೆ ಮನೆಯ ಮುಖ್ಯ ದ್ವಾರದ ಕಡೆ ಹೋಗೋಕ್ ಶುರು ಮಾಡ್ತಾನೆ. ವಿಷ್ಣು ಒಂದ್ ಗ್ಲಾಸ್ ಅಲ್ಲಿ ನೀರನ್ನ ಇಟ್ಕೊಂಡು ಕೂತಿರ್ತಾನೆ. ಕೊಡು, ಬೇಗ ಕೊಡು ಔಷಧಿ. ಆ ವ್ಯಕ್ತಿ ತುಂಬಾ ವಿಚಿತ್ರವಾದ ಧ್ವನಿಯಲ್ಲಿ ಹೇಳ್ತಾನೆ. ಔಷಧಿನ? ಯಾವ ತರದ ಔಷಧಿ? ಸಾವಿನ ಔಷಧಿನ? ನೋವಿನ ಔಷಧಿ ಕಣೋ ಮುಟ್ಟಾಳ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ, ಔಷಧಿ ಕೊಡು. ಈಗ್ಲೇ ಕೊಡ್ತೀನಿ ಔಷಧಿನ. ಅವನ ಆ ತರ ನಗೋದನ್ನ ನೋಡಿ ವಿಷ್ಣುಗೆ ಭಯ ಆಗುತ್ತೆ. ವಿಷ್ಣು ನೋಡ್ತಾನೆ, ಅವನ ತಲೆಯಲ್ಲಿ ಕೂದ್ಲಿರೋದಿಲ್ಲ. ಅವನ ಕಾಲು ಮತ್ತೆ ಕೈಯಲ್ಲಿನ ಉಗುರು ತುಂಬಾನೇ ದೊಡ್ಡದಾಗಿರುತ್ತೆ. ಅವನು ಭಯ ಪಟ್ಕೊಂಡು ಅವನ್ನ ಕೇಳ್ತಾನೆ, ಯಾರು ನೀನು? ನಾನಂತೂ ನೋವಿನ ಔಷಧಿ ಆರ್ಡರ್ ಮಾಡಿದ್ದೆ. ಔಷಧಿ ತಂದಿದ್ದೀನಿ, ಆದ್ರೆ ನೋವು ಕಡಿಮೆ ಮಾಡೋದಲ್ಲ, ಸಾವಿನ ಔಷಧಿ. ಇಷ್ಟನ್ನ ಹೇಳಿ ಅವನು ವಿಷ್ಣುವಿನ ಮೇಲೆ ಹಾರ್ತಾನೆ. ಬಿಡು ನನ್ನ, ಬಿಡು ಅಮ್ಮ, ಕಾಪಾಡಿ ಕಾಪಾಡಿ. ನಾನ್ ನಿನ್ಗೆ ಏನ್ ಮಾಡಿದ್ದೆ? ನನ್ನ ಜೀವ ತಗೊಂಡಿದ್ಯಾ? ಯಾರು ನೀನು? ಅವನವನ ಇನ್ನೊಂದು ಕೈಯನ್ನ ಕೂಡ ವಿಷ್ಣುವಿನ ಕತ್ತಲ್ಲಿ ಇಡ್ತಾನೆ. ಯಾರು ನೀನು? ತಕ್ಷಣ ವಿಷ್ಣು ಶರೀರದಲ್ಲಿ ಪ್ರಾಣ ಹೋಗುತ್ತೆ. ವೇನಮ್ ಅವನ್ನ ಬಿಟ್ಬಿಡ್ತಾನೆ ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ನೋಡಿ ಮೇಡಮ್, ನಾವು ಹುಡುಕ್ತಾನೆ ಇದೀವಿ. ಒಂದ್ ವೇಳೆ ಈ ವಿಷಯ ಮೀಡಿಯಾದವ್ರಿಗೇನಾದ್ರೂ ಗೊತ್ತಾದ್ರೆ ನಿಮ್ಮ ಕಂಪನಿಗೆ ತೊಂದರೆ ಆಗತ್ತೆ. ಯಾಕಂದ್ರೆ ಯಾವ ವ್ಯಕ್ತಿ ಮನೆ ಒಳಗಡೆ ಬಂದೋ ಅವನು ನಮ್ ಕಂಪನಿ ಬಟ್ಟೆ ಹಾಕೊಂಡಿದ್ದ, ಕೇವಲ ಅದಕ್ಕೆ. ಖಂಡಿತವಾಗ್ಲೂ ಹೌದು. ಮತ್ತೆ ಇದೆಲ್ಲ CCTV ರೆಕಾರ್ಡ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ ರಾತ್ರಿ ನಿಮ್ಮ ಪಾರ್ಟ್ನರ್ ವಿಷ್ಣು ಅವರು ನಿಮ್ಮ ಮೆಡಿಕಲ್ ಸ್ಟೋರ್ಗೆ ಕಾಲ್ ಮಾಡಿ ಮಾತ್ರೆ ತರಿಸ್ಕೊಂಡಿದ್ರು. ಇನ್ಸ್ಪೆಕ್ಟರ್ ಬಿಲ್ಡಿಂಗ್ ನ ವಾಚ್ಮೆನ್ ಅನ್ನ ಜೋರಾಗಿ ಕೂಗ್ತಾರೆ. ನೋಡಿ, ನಿನ್ನೆ ರಾತ್ರಿ ವಿಷ್ಣು ಅವ್ರ ಮನೆಗೆ ಬಂದಂತಹ ವ್ಯಕ್ತಿ, ಅವನ್ ಮುಖ ಏನಾದ್ರು ನೀವು ನೋಡಿದ್ರಾ? ಹಾ ಸಾಹೇಬ್ರೆ, ಅದು ಅದೇ ವ್ಯಕ್ತಿ ಆಗಿದ್ದ. ಬೆಳಿಗ್ಗೆ ಹೊತ್ತಲ್ಲಿ ಮೇಡಮ್ ಅವ್ರ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾನವನು. ಮತ್ತೆ ರಾತ್ರಿ ಮೆಡಿಕಲ್ ಕಂಪ್ನಿಯಲ್ಲಿ ತುಂಬಾ ಕಷ್ಟಪಡುವಂತ ವ್ಯಕ್ತಿ ಸರ್ ಅವನು. ಆದ್ರೆ ಗೊತ್ತಿಲ್ಲ ಎಷ್ಟೋ ದಿವಸದಿಂದ ಕಾಣಿಸ್ತಾನೆ ಇಲ್ಲ ಅವನು. ಆದ್ರೆ ನಿನ್ನೆ ಇದಕ್ಕಿದ್ದಾಗೆ ಕಾಣಿಸ್ಬಿಟ್ಟ. ನೀವು ಚಂದು ವಿಷಯ ಹೇಳ್ತಿಲ್ಲ ತಾನೆ? ಒಬ್ಬ ತೆಳ್ಳಗೆ ಉದ್ದಕ್ಕೆ ಹಗ್ಲು ರಾತ್ರಿ ಕೆಲಸ ಮಾಡ್ತಾನಲ್ಲ? ಹಾ ಹೌದು ಮೇಡಮ್, ಅವನ ಹೆಸರು ನೆನಪಾಯ್ತು ನನಗೆ. ಅವನ ಹೆಸರು ಚಂದುನೇ. ನಾನೇನೆ ಅವನನ್ನ ಕರ್ದೆ ಕೂಡ, ಆದ್ರೆ ಅವ್ನು ಕೇಳಿಸ್ಕೊಳ್ಳೇ ಇಲ್ಲ. ನಾನ್ ಅನ್ಕೊಂಡೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ. ಮತ್ತ ಅದಾದ್ಮೇಲೆ ನಾನ್ ನನ್ನ ಕೆಲಸ ನೋಡ್ಕೊಂಡು ಮಾಡಿ ಮೇಲೆ ಹೋದೆ. ವಾಪಸ್ ಬಂದ್ ನೋಡಿದ್ರೆ ಅವನು ಹೋಗಿದ್ದ. ಮತ್ತೆ ಇದೆಲ್ಲ. ಬಿಮಲಾ ಇನ್ಸ್ಪೆಕ್ಟರ್ನ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ. ಇದ್ ಹೇಗಾಗೋಕ್ ಸಾಧ್ಯ? ಯಾಕಂದ್ರೆ ಯಾವ ವ್ಯಕ್ತಿ ಬಗ್ಗೆ ವಾಚ್ಮನ್ ಹೇಳ್ತಿದ್ದಾನೋ ಅವನು ಏನು? ಅವನು ಸತ್ ಹೋಗಿದ್ದಾನೆ. ನೆನ್ಪಿದ್ಯಾ? ಅವತ್ ರಾತ್ರಿ ನೀವು ನಶೆಯಲ್ಲಿ ಅವನ್ನ ಕರ್ಕೊಂಡು ಫಾರ್ಮ್ ಹೌಸಿಗೆ ಬಂದಿದ್ರಿ. ಯಾವ ರಾತ್ರಿ? ನನಗೇನು ನೆನಪಾಗ್ತಿಲ್ವಲ್ಲ.
ಅನ್ಸುತ್ತೆ ನಿಮ್ಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂತ. ನಾನ್ ನೆನಪು ಮಾಡ್ತೀನಿ. ಚಂದು ಔಷಧಿ ಕಂಪ್ನಿಯಲ್ಲಿ ಔಷಧಿನ ಪ್ಯಾಕ್ ಮಾಡ್ತಾ ಇರ್ತಾನೆ. ಅವ್ನು ನೋಡ್ತಾನೆ ಅಲ್ಲಿ ಔಷಧಿ ಜೊತೆಗೆ ಡ್ರಗ್ಸ್ ಕೂಡ ತಯಾರಾಗ್ತಾ ಇರುತ್ತೆ. ಇದು ನೀವು ತಪ್ಪು ಮಾಡ್ತಾ ಇದ್ದೀರಾ ಮ್ಯಾಮ್. ನೀವೊಬ್ರು ಹೆಂಗ್ಸಾಗ್ಬಿಟ್ಟು ಮಕ್ಕಳ ಜೀವನನ ಹಾಳು ಮಾಡ್ತಾ ಇದ್ದೀರಾ. ನೀನು ಬಾಯಿ ಮುಚ್ಕೋ ಮತ್ತೆ ಕೆಲಸ ಮಾಡು ಸುಮ್ಮನೆ. ಅದಕ್ಕೇನೆ ನಿನ್ಗೆ ದುಡ್ಡು ಕೊಡೋದು. ಇನ್ನು ಮುಂದೆ ಈ ಬಾಯಿ ಮುಚ್ಕೊಂಡಿರಲ್ಲ ಮ್ಯಾಮ್. ಚಂದು ವಿಮಲಾ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಠಾಣೆಗೆ ಹೋಗ್ತಾನೆ ಮತ್ತೆ ಎಲ್ಲ ವಿಷಯನ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ. ಅಜಿತ್ ವಿಮಲಾಗೆ ಫೋನ್ ಮಾಡ್ತಾನೆ. ಅವನು ಮಾತಾಡ್ತಾ ಆಡ್ತಾ ಖುಷಿಯಾಗಿರೋ ತರ ಕಾಣಿಸುತ್ತೆ. ನೀನ್ ಸರಿಯಾದ ಮಾಹಿತಿನೇ ಕೊಟ್ಟಿದ್ಯಾ ಚಂದು. ಬಾ ಹೋಗ್ಬಿಟ್ಟು ಅವನ ಕಂಪ್ನಿನ ಮತ್ತೆ ಅವನ ಫಾರ್ಮ್ ಹೌಸ್ನ ನೋಡ್ಕೊಂಡ್ ಬರೋಣ. ಇನ್ಸ್ಪೆಕ್ಟರ್ ಅಜಿತ್ ಚಂದುನ ಕರ್ಕೊಂಡು ವಿಮಲಾ ಫಾರ್ಮ್ ಹೌಸ್ ಹತ್ರ ಬರ್ತಾರೆ. ಅಲ್ಲಿಗೆ ತಲುಪಿದ ಮೇಲೆ ಇನ್ಸ್ಪೆಕ್ಟರ್ ವಿಮಲಾ ಜೊತೆ ಸಾರಾಯಿ ಕುಡಿತಾನೆ. ಅಲ್ಲಿ ವಿಮಲಾ ಬಿಸ್ನೆಸ್ ಪಾರ್ಟ್ನರ್ ವಿಷ್ಣು ಕೂಡ ಇರ್ತಾನೆ. ಏನ್ ಚಂದು ಕರೆಂಟ್ ಶಾಕ್ ಹೊಡಿತಾ? ಇನ್ಸ್ಪೆಕ್ಟರ್ ಕೂಡ ನಮ್ ಜೊತೆ ಕೂತ್ಕೊಂಡಿದ್ದಾರೆ ಅಂತ ಅಲ್ವಾ? ಇವಾಗ ಏನ್ ಮಾಡ್ತೀಯಪ್ಪ ಕಂದ? ನಾನ್ ಕೋರ್ಟ್ ತನಕ ಹೋಗ್ತೀನಿ, ಆದ್ರೆ ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ಮೇಲಂತೂ ನೀನ್ ಹೋಗ್ತೀಯ, ಆದ್ರೆ ಅಲ್ಲಿಂದ ವಾಪಸ್ ಬರೋದಿಲ್ಲ. ನಿನಗ್ ಗೊತ್ತಾ ನಾವು ಡ್ರಗ್ಸ್ನ ಯಾವ್ದ್ರಿಂದ ಮಾಡ್ತೀವಿ ಅಂತ? ವೆನಮ್ ಇಂದ. ಮತ್ತೆ ಆ ವೆನಮ್ ಬರುತ್ತೆ ಆ ಗುಂಡಿಯಲ್ಲಿರೋ ಹಾವು ಮತ್ತೆ ಚೇಳುಗಳಿಂದ. ಮತ್ ನೀನು ಯಾವ ವೆನಮ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂತಿದ್ಯೋ ಆ ವೆನಮ್ ಈಗ ನಿನ್ನ ಎಕ್ಸ್ಪೈರ್ ಮಾಡುತ್ತೆ ಚಿನ್ನ. ವಿಮಲ್ ಮತ್ತೆ ವಿಷ್ಣು ಚಂದುನ ಕರ್ಕೊಂಡು ಫಾರ್ಮ್ ಹೌಸ್ ಇಂದ ಹೊರಗಡೆ ಬರ್ತಾರೆ. ಅಲ್ಲಿ ಒಂದು ಗುಂಡಿಯನ್ನ ತೋಡ್ಲಾಗಿರುತ್ತೆ. ಆ ಗುಂಡಿಯಲ್ಲಿ ತುಂಬಾನೇ ಹಾವಿರುತ್ತೆ. ವಿಷ್ಣು ಚಂದುಗೆ ಒಂದ್ ಏಟು ಹೊಡಿತಾನೆ. ಅದಾದ್ಮೇಲೆ ಚಂದು ಆ ಹಾವಿರೋ ಗುಂಡಿ ಒಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಅದು ಅವನಿಗೆ ಕಚ್ಚೋಕ್ ಶುರು ಮಾಡುತ್ತೆ. ಮತ್ತೆ ಅದರ ವಿಷದಿಂದ ಅಂದ್ರೆ ವೆನಮ್ ಇಂದ ಅವನ ಸಾವಾಗುತ್ತೆ. ಇವಾಗ ನಿಂಗೆಲ್ಲ ನೆನ್ಪಾಯ್ತಲ್ವಾ? ಒಂದ್ ವೇಳೆ ಇದು ಅವನೇ ಆಗಿದ್ರೆ ಅವ್ನ್ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಏನಂತ ಮಾತಾಡ್ತಿದ್ಯಾ ನೀನು? ನಾವು ವೆನಮ್ ಹಾಕಿ ಒಬ್ಬನ್ನ ಸಾಯಿಸಿದ್ಮೇಲೆ ಅವನ್ ಜೀವಂತವಾಗಿ ವಾಪಸ್ ಬಂದಿದ್ದಾನೆ ಅಂದ್ರೆ ಅದು ಒಂದು ಪ್ರಾಣಿಯಾಗಿ ನಮ್ಮನೆ ಅದೇ ವೆನಮ್ ಇಂದ ಸಾಯಿಸ್ತಾನೆ. ಅವನ್ನ ಬಿಡ್ಲೇಬಾರ್ದು. ನೀನ್ ನಂಬೋ ಹಾಗಿದ್ರೆ ನಂಬು, ಇಲ್ಲ ಅಂದ್ರೆ ಹೋಗ್ ಸಾಯಿ. ನನಗಿಷ್ಟ ಬೇಗ ಸಾಯೋಕ್ ಇಷ್ಟ ಇಲ್ಲ. ಅದಕ್ಕೇನೆ ನಾನು ಈ ಉಪಾಯನ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ನಿನಗೂ ಬೇಕಾ? ನೀವ್ ಹೆಣ್ಮಕ್ಳು ತುಂಬಾನೇ ಹೆದರು ಪುಕ್ಕಲ್ರು. ನಮ್ಗೆ ಯಾವ್ದೇ ಉಪಾಯ ಈಗ ಭಯ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಸಿಟ್ಟಿಂದ ಅಲ್ಲಿಂದ ಹೊರಟೋಗ್ತಾನೆ. ನೀನ್ ತುಂಬಾನೇ ಅನುಭವಿಸ್ತೀಯ ಕಳ್ಳನ್ ಮಗ್ನೆ. ಮಾರನೇ ದಿನ ಇನ್ಸ್ಪೆಕ್ಟರ್ ಮತ್ತೆ ವಿಮಲಾ ಫಾರ್ಮ್ ಹೌಸ್ ಹತ್ರ ಇರೋ ಗುಂಡಿಯನ್ನ ಎಣಕ್ ನೋಡ್ತಾರೆ. ಅದು ನೋಡೋದಿಕ್ಕೆ ಚಂದು ಬಾಡಿ ಇನ್ನ ಆ ಗುಂಡಿ ಒಳಗಡೆ ಇನ್ನೂ ಇದೆಯಾ ಅಥವಾ ಹಾವು ಚೇಳು ತಿಂದ್ ಹಾಕಿದ್ಯಾ ಅಂತ. ಆಗ ಆ ಗುಂಡಿ ಒಳಗಡೆಯಿಂದ ವೆನಮ್ ಹೊರಗಡೆ ಬರ್ತಾನೆ. ಆ ಕಾರಣಕ್ಕೆ ಅವರಿಬ್ರು ಭಯ ಪಡ್ಕೊಂಡು, ಪ್ಲೀಸ್ ನೀನ್ ಯಾರೇ ಆಗಿದ್ರು ನನ್ನ ಸಾಯಿಸ್ಬೇಡ. ವೆನಮ್ ಅವನ ಕೈಯನ್ನ ಚಾಚ್ತಾನೆ. ಅವನ ಉಗುರು ಉದ್ದ ಆಗ್ತವೆ. ಆಗ ಇನ್ಸ್ಪೆಕ್ಟರ್ ಅವನ್ ಗನ್ನ ತಗೊಂಡು ಅವನ್ನ ಶೂಟ್ ಮಾಡ್ತಾನೆ. ಆದ್ರೆ ಅದರ ಗುಂಡು ಅವನಿಗೆ ಏನೂ ಮಾಡೋದಿಲ್ಲ. ವೆನಮ್ ಗುಂಡಿನ ಸಾಯೋದಿಲ್ಲ. ನಿನಗೆ ಗೊತ್ತಿತ್ತು ನಾವಿಲ್ಲಿದ್ದೀವಿ ಅಂತ? ನಾನ್ ನಿಮ್ಗೆ ಸರಿಯಾದ ಮಾಹಿತಿನೇ ಕೊಟ್ಟಿದ್ದೆ, ಆದ್ರೆ ನೀವು ನನಗೆ ಮೋಸ ಮಾಡಿದ್ರಿ. ನನಗೆ ಒಂದೇ ಒಂದು ಅವಕಾಶ ಕೊಡು. ನಾನು ಈಗಲೇ ವಿಮಲಾನ ನಿನ್ ಕಣ್ಣು ಮುಂದೆನೆ ಬೇಕಿದ್ರೆ ಸಾಯಿಸ್ತೀನಿ. ಅವಳನ್ನ ನಾನ್ ಸಾಯಿಸ್ತೀನಿ, ಆದ್ರೆ ಮೋಸ ಮಾಡೋರ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಅವ್ರಿಗೆ ತುಂಬಾ ನೋವಿನ ಸಾವನ್ನ ನಾನು ಕೊಡ್ತೀನಿ, ಅದು ವೆನಮ್ನ ಬಳಸಿ. ವೆನಮ್ ತಕ್ಷಣ ಇನ್ಸ್ಪೆಕ್ಟರ್ ಮೇಲೆ ಹಾರ್ತಾನೆ. ಅವನ ಶರೀರದಲ್ಲಿ ಒಂದೊಂದಾಗಿ ಎಲ್ಲ ಹಲ್ಲುಗಳಿಂದ ಕಚ್ಚುತ್ತಾನೆ. ಅದರಿಂದ ಅವನು ನರಳಾಡ್ತಾನೆ. ಆಗ ಸಮಯ ನೋಡಿ ವಿಮಲಾ ಅಲ್ಲಿಂದ ಓಡ್ ಹೋಗ್ತಾಳೆ. ಆದ್ರೆ ವೆನಮ್ ಅವಳ ಮುಂದೆ ಬರ್ತಾನೆ. ಪ್ಲೀಸ್ ನನ್ನ ಬಿಟ್ಬಿಡು, ಪ್ಲೀಸ್ ನನ್ನ ಬಿಟ್ಬಿಡು. ಬಿಡೋ ಮಾತೇ ಇಲ್ಲ, ಆದ್ರೆ ಸಾಯಿಸ್ತೀನಿ. ವಿನಮ್ ತಕ್ಷಣ ವಿಮಲಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಳು ಅವಳ ಜೇಬಿಂದ ವಿನಮ್ ವಿಷದ ಆಂಟಿಡೋಸ್ ಅನ್ನ ತಗೋತಾಳೆ ಮತ್ತೆ ವಿನಮ್ನ ಶರೀರದಲ್ಲಿ ಚುಚ್ಚುತ್ತಾಳೆ. ಏನಾಯ್ತು ಮಗನೇ? ಈಗ ಮಾತಾಡು. ನನ್ನನ್ನು ಸಾಯಿಸ್ತೀಯಾ ಅಥವಾ ನಿನ್ನ ಉಳಿಸ್ಕೊತೀಯಾ? ವಿಮಲಾ ವಿನಮ್ ಹತ್ರ ಹೋಗ್ತಾಳೆ. ಅವನು ನರಳಾಡ್ತಾ ಇದ್ದ. ಇವಾಗ ಹೇಳು, ನನ್ನ ಸಾಯಿಸ್ಬೇಕು ಅಂತಿದ್ದಲ್ಲ, ಇವಾಗ ಹೇಗ್ ಬಚಾವಾಗ್ತೀಯಾ ಈ ಆಂಟಿಡೋಸ್ ಇಂದ? ಯಾಕಂದ್ರೆ ನಿನ್ ಬಾಡಿನಲ್ಲಿ ವಿಷ ತುಂಬಿದೆ ಮತ್ತೆ ಈ ಆಂಟಿಡೋಸ್ ಇಂದ ನಿನ್ಗೆ ಸಾವು. ಆಗ ವಿನಮ್ ಅವನ ಶರೀರವನ್ನ ಹಾವು ತರ ಉದ್ದ ಮಾಡ್ಕೋತಾನೆ ಮತ್ತೆ ವಿಮಲಾ ಶರೀರವನ್ನ ಸುತ್ಕೋತಾನೆ. ಹೇಗೆ ಅಂದ್ರೆ ವಿಮಲಾ ಶರೀರದಲ್ಲಿ ಹಾವು ಸುತ್ಕೊಂಡಿದೆ ಅನ್ನೋ ಹಾಗೆ.
ಬಿಡು ಬಿಡು ಆ, ಆ, ಬಿಡು ನನ್ನ. ಇಲ್ಲಿ ತನಕ ಯಾವ ವೆನಮ್ ಇಟ್ಕೊಂಡು ನೀವು ಜನರ ಜೀವನ ಜೊತೆ ಆಟ ಆಡ್ತಿದ್ರು ಮತ್ತೆ ಯಾವ್ದ್ರಿಂದ ನನ್ನ ಜೀವನ ಹಾಳು ಮಾಡಿದ್ರು, ಇವತ್ತು ಅದೇ ವೆನಮ್ ನಿಮ್ನ ಕೂಡ ಸಾಯಿಸ್ಬಿಡುತ್ತೆ. ಬೇಡ ಪ್ಲೀಸ್, ನನ್ನ ಕೆಳಗಿಳಿಸು. ಸರಿಯಾಗಿ ಹೇಳ್ದೆ, ನಾನ್ ನಿನ್ನ ಕೆಳಗಡೆ ಗುಂಡಿ ಒಳಗಡೆ ಬಿಟ್ಬಿಡ್ತೀನಿ. ಅವಾಗ ನೀನು ಕೆಳಗಡೆಯಿಂದ ಸೀದಾ ಮೇಲೆ ಹೋಗ್ತೀಯಾ, ಮತ್ತ ಅಲ್ಲಿಂದ ಯಾವತ್ತು ವಾಪಸ್ ಬರಕ್ಕಾಗಲ್ಲ ನನ್ನ ತರ. ವಿನಮ್ನ ಗುಂಡಿ ಒಳಗಡೆ ಬೀಳ್ತಿದ್ದ ಹಾಗೇನೆ ಅವನ ಶರೀರದಿಂದ ಸುತ್ತಾಕಿರೋ ವಿಮಲಾ ಶರೀರನ ಆ ಹಾವು ಚೇಳು ಕಚ್ಚಿ ಹಾಕ್ಬಿಡ್ತವೆ. ಅದರಿಂದ ಅವಳಲ್ಲೇ ಸತ್ತು ಹೋಗ್ತಾಳೆ. ಇಲ್ಲಿ ಇನ್ಸ್ಪೆಕ್ಟರ್ನ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗುತ್ತೆ ಎಲ್ಲರ ಸಾವು ವೆನಮ್ ಇಂದ ಆಗಿತ್ತು ಅಂತ. ಮತ್ತೆ ವಿಮಲಾಳ ಡ್ರಗ್ಸ್ ತಯಾರು ಮಾಡೋ ಕಂಪ್ನಿಯನ್ನ ಸೀಸ್ ಮಾಡ್ತಾರೆ.